ಹಲೋ ವಸುಮತಿ. ಆನೆ ಜಾನ್ಸಿಕ್ಕಿ ಆರಾಮಿದ್ಯಾ? ಓ ಆನ್ ಆರಾಮಿದ್ನ ಬರೀ ಅಮ್ಮನೆ ಸ್ವಲ್ಪ ಮಾನಿ ಕಾಲದಲ್ಲಿ ಹೆಂಗತವ ಅವ್ನ್ ಶಾಲಿ ಬೇಡ ಎಂತದು ಬೇಡ ಸೋದ್ ಮನೇಲಿ ಇಟ್ಕೊಂಡು ಎಣ್ಣೆದನ್ನ ಕಾಯಲ್ಲಿ ಹಚ್ಚ ಮಾಡಿ ಕಾಣ್ತಾ ಇದ್ದ ಮರೈತಿ. ಅದು ಎಂತದ್ದು ಅಂದ್ರೆ ಆಮೇಲೆ ಶಾಲಿಗೆ ಹೋಗ್ಲಿ ಶುರುವಾದಾಗಿಂದನೂ ಆ ಮಾಸ್ತರ್ ಆಮೇಲೆ ಮಾಡಿ ಒಂದೇ ಪ್ರಶ್ನೆ ಕೇಳ್ತಾರೆ ಮರೈತಿ. ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಯಾರು, ಇದೇ ಮರೈತಿ. ಹೌದೇ ನಮಗಿಲ್ಲಿ ನಿನ್ನೆ ನಮ್ಮನ್ನ ಕೆಲ್ಸಕ್ ಬಂದಾಗ ಯಾರ್ಯಾರು ಹೇಳೋದೇ ಇನ್ನು ಮರ್ತ ಹೋಗ್ತು. ಅದ್ರಲ್ಲೂ ಆ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಹೆಂಗ್ ಇರ್ತಾನೆ ದಿನಾ ಅದೇ ಪ್ರಶ್ನೆ ಕೇಳಿರೆ. ಆದ್ರೂ ನಾನು ಬಾರದು ಅವ್ರನ್ನ ಕೇಳ್ಕೊಂಡು ಬಾರಿಸಿ ಕಳಿಸ್ತಿದ್ದಿ. ತಪ್ಪು ಆಗ್ತಿದ್ರು ಮರೈತಿ. ಪ್ರತಿ ವರ್ಷನೂ ನಂಗೆ ತಪ್ಪು ಬೇರೆ ಯಾರವ ಹೇಳ್ತರು. ನಾನು ಇಲ್ಲಿ ಕೇಳಿದ್ರೆ ಹೇಳ್ತಿದ್ದೆ ಬಾರಿಸಿ ಕಳಿಸ್ತಿದ್ನಲ್ಲೇ. ಮಾಸ್ತರ್ ತಪ್ಪು ಹಾಕ್ತಿದ್ರಡ. ಈಗ ಮೊನ್ನೆ ಎಂತ ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಶಾಲೆಲ್ಲ ರಜೆ ಬಿತ್ತಾನೆ. ಅವಾಗ ಮತ್ತೆ ಪ್ರಶ್ನೆ ಹಾಕಿ ಕಳಿಸಿದ್ವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಯಾರು, ಹಿಂಗಿಟ್ಟು ಒಂದು 7-8 ಪ್ರಶ್ನೆ ಹಾಕಿ ಕಳಿಸಿದ್ರ. ನಾನು ಈ ಪಟ ಅಂತೂ ಏಪ್ರಿಲ್ ಮೇದಲ್ಲಿ ಸುಮಾರಷ್ಟು ಕಾರ್ಯನು ಕರಿಯ ಇತ್ತಲೆ. ಕಾರ್ಯದ ಮನೆ ತಿರ್ಗಾಟ ಆಡೋದು ಮಾಡಿ ಬಾರ್ಸೋದು ಮರ್ತ ಹೋಗ್ತು ಹೇಳಿ ಅವತ್ ನಾವು ಪ್ರಶ್ನೆ ಬಂದ್ ದಿವ್ಸನೇ ಎಲ್ಲದಕ್ಕೂ ಕೇಳ್ಕೊಂಡು ಉತ್ತರ ಬಾರಿಸಿ ಇಟ್ಟಿದ್ದೀವಿ. ಶಾಲೆ ಶುರು ಆಗ್ತಾನೆ ಹೋಗಿ ತೋರ್ಸಿರ ತೋಡಿ ಹಂಗೆ ಅದನ್ನ ಎಲ್ಲ ಮನೆ ದಿವಾಕರ್ನೆಲ್ಲ ಕೇಳ್ಕೊಂಡು ಎಲ್ಲದಕ್ಕೂ ಉತ್ತರ ಬಾರಿಸಿ ತಮ್ಮ ಸಮ ಇಟ್ಕೊಬಿಡು, ಜೂನ್ ತಿಂಗಳಲ್ಲಿ ಶಾಲೆ ಶುರು ಆದ್ಕೂಳೆ ಹೋಗಿ ತೋರ್ಸ್ಲ ಕಡ ಹೇಳಿದ್ವಿ. ಮೊನ್ನೆಯ ಮಾನಿ ಅದನ್ನೆಲ್ಲ ತಗೊಂಡೋಗಿ ತೋರ್ಸಿನ ಇಲ್ಲ ಮತ್ತೆ ಎಲ್ಲದನ್ನೂ ತಪ್ಪು ಹಾಕವನೆ ಆ ಮಾಸ್ತರು. ಕಡೆಗೆ ಮರುದಿವಸ ಬಂದ್ಕೊಂಡು ಮತ್ತೆ ಅದ ಅಮ್ಮ ಎಲ್ಲದು ತಪ್ಪಡ ಮಾಸ್ತರ್ ತಪ್ಪು ಹಾಕಿದ್ರು ಅಂತ. ಕಡೆಗ ಮತ್ತೆ ನನ್ನ ಮನೆ ಸುರೇಶ್ನ ಕೇಳಿದ್ನೆ ಇಲ್ಲ. ಅವಾಗ ಹೇಳ್ದ ಹೌದೇ ಎಲ್ಲರೂ ಮತ್ತೆ ಬದ್ಲಾಗೋಜ ಅವಾಗಿದ್ದವಲ್ಲ ಅಲ್ಲ ಹೇಳ್ಕತ. ಕಡೆಗೆ ಹಂಗಾರೆ ಯಾರ್ಯಾರ ಕೇಳ್ದಿ ಎಲ್ಲ ಹೇಳ್ಕೊಟ್ನ ಇಲ್ಲ ಭಾಷೆಗೆ ಬಂದಿ. ಕಡೆ ಲಾಸ್ಟು ಬಾರಿಸ್ಜಿ ಮಾನ್ಯ ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನನ್ನ ಅಮ್ಮ ಹೇಳ್ಕೊಡ್ಬೇಕಿದ್ರೆ ಇವ್ರಾಗಿದ್ರು, ನಾನ್ ಬರಿಬೇಕಿದ್ರೆ ಇವ್ರಾಗಿದ್ರು, ನಾನು ಈ ಪಟ್ಟಿಯನ್ನ ನಿಮ್ಮ ಮೇಜ್ ಮೇಲೆ ಇಡ್ಬೇಕಿದ್ರೆ ಇವ್ರಾಗಿದ್ರು, ನೀವು ಪಟ್ಟಿ ನೋಡ್ಬೇಕಿದ್ರೆ ಯಾರಾಗಿದ್ರ ನೀವೇ ಬರ್ಕೊಳ್ಳಿ ಇದಷ್ಟು ಬಾರಿಸಿ ಇಟ್ಟಿದ್ವಿ. ಅವಾಗ ಅವ್ರ ಪಟ್ಟಿ ನೋಡಾಕಿದ್ರೆ ಯಾರಾಗ್ತರು ಅವ್ರನ್ನ ಬರ್ಕತ್ತ. ಮತ್ತ ಅಲ್ದನೆ 3 ದಿವ್ಸಕ್ಕೆ ಬದ್ಲಾಕತಿದ್ರೆ ನಾವು ಬರೆಯೋವರು ಎಂತ ಬರೀತ್ರೆ. ಕಡೆಗೆ ಹುಡುಗರು ಜೋರಿಲ್ಲ ಹೇಳಿ ತಪ್ಪು ಹಾಕಿ ಪಾಸ್ ಮಾಡಿ ಇಟ್ಬಿಡ್ತಾರ. ಅದ್ ನಮ್ದ ತಪ್ಪು ಅದ. ಹೆಂಗಂತ ಬೇಜಾರ್ ಬಂದತ್ತೆ. ಬರೀ ಇಡೀ ದಿವ್ಸ ಈ ಮಾನಿ ಪಟ್ಟಿ ಪುಸ್ತಕ ನೋಡ್ಕೊತಿರ್ತಾದ್ರೆ ಸಾಲಿ ಅಂತಕ್ಕೆ ನಾ ಮನೇಲೆ ಕಲ್ಸಲ್ ಗೊತ್ತಿಲ್ಲೇನೆ. ಒಂದ್ ಬರೀ ಪಾಠದ ಬದಿ ನೋಡಿರಂತೂ ತಲೆ ತಿರುಗ್ತು. ಕೊಳಿ ಬಂಜು ಆ ಎಲೆ ಚುಕ್ಕಿರು ಒಂದ್ ಬದಿ ಬಂಜು ಎಷ್ಟು ಆಗತಿ ಮಾಡಿರು 3 ಅಡಿಕೆ ಮಾಡಿ ನಮ್ಗೊಂದು ಎಂತರ ತಗಮನ ಅಂದ್ರೆ ಆಗ್ತಿಲ್ಲ. ನಮ್ಗೆ ಕಷ್ಟ. ಗೌಡಂದ ಕೈಲೇ ಕೆಲ್ಸಕ್ ಬತ್ವಿಲ್ಲೇ ಒಂದೊಂದ್ರ ರೇಟ್ ಕೇಳಿ ತಲೆ ತಿರುಗ್ತು. ಅಂತದ್ರಲ್ಲಿ ಇಡೀ ದಿವ್ಸ ಈ ಮಾಣಿಗೆ ಮಂತ್ರಿ ಹೆಸರು ಬರೆಯೋಳಿ ಯಾರ್ ಮಂತ್ರಿ ಆಗ್ತಾವ ಬಾಯಿ ಕಳ್ಕೊಂಡ್ ಟಿವಿ ಮುಂದ್ ಕುತ್ಕೊಂಡ್ ನೋಡಲಾಗ್ತಾನೆ. ನಮ್ಗೆ ಇದೇ 3 ಅಡಿಕೆ ಕಾಯಿಲೆ ಅಲ್ದ ಜೀವನ. ಮಾನ್ಯ ಹತ್ರ ಹೇಳಿಗಿದ್ದಿ ತಮ್ಮ ನೀನು ರಾಶಿ ಆನಂದಿ ಮಂತ್ರಿ ಯಾರು ಇವ್ರು ಯಾರು ನೋಡ್ಕೊಂಡ್ ದೊಡ್ಡ ಮಿನಿಸ್ಟರ್ ಆಗೋಳು ಇಲ್ಲೇ 4 ಅಕ್ಷರ ಕಲ್ತ್ಕೊಂಡು ಬಸ್ಸಿನ ಬೋರ್ಡ್ ನೋಡಲ್ ಬಪ್ಪಂಗ ಹಾಕೊಂಡು ಪ್ಯಾಟಿಗೆ ಮನೆಗೆ ಹೋಗಂಗಾದ್ರು ಸಾಕು ಮಾಸ್ತರ್ ಹತ್ರ ಹೇಳ್ಬಿಡು ಹಂಗೆ ಹೇಳಿ ಕಳ್ಸಿಗಿದಿ. ಹೌದೇ ಮರೈತಿ ಭಾರಿ ಬೇಜಾರಾಗುತ್ತೆ ನನ್ಗಂತವ. ಇಡ್ಲಾ.